ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗಿಲ್ಲಿ ಗೆದ್ಮೇಲೆ ಸೆಲೆಬ್ರಿಟಿಗಳ ಮಹಾಪೂರನೆ ಅವ್ರಿಗೆ ವಿಶ್ ಮಾಡಿದಾರೆ ಅಂತ ಹೇಳ್ಬೋದು. ಏನೆಲ್ಲ ವಿಶ್ ಮಾಡಿದ್ರು. ಮೇನ್ ಆಗಿ ಗಿಲ್ಲಿ ಗೆದ್ಮೇಲೆ ತುಂಬಾ ಆಫರ್ಗಳಂತೆ. ಇದು ನಿಜನಾ ಸುಳ್ಳ ಅಂತ ಗೊತ್ತಿಲ್ಲ, ಬಟ್ ದೊಡ್ಡವರೆಲ್ಲ ಮಾತಾಡಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಮೇನ್ ಆಗಿ ಮಾತಾಡ್ಬೇಕಂದ್ರೆ ಒಂದು ವಿಡಿಯೋ ನೋಡಿದೆ ನಾನು. ಖಂಡಿತವಾಗ್ಲೂ ಜಿ ನ್ಯೂಸ್ ಇದಲ್ಲ, ಆ ಜಿ ನ್ಯೂಸ್ ಕಡೆಯಿಂದ ಗಿಲ್ಲಿನ ಮಾತಾಡ್ಸ್ಬೇಕಾದ್ರೆ ಅಲ್ಲೋಗಿ ಅವರು ಯಶ್ ಅವರ ತಾಯಿ ಪುಷ್ಪಾವತಿ ಅಂತಿರಲ್ಲ, ಅವರು ಫೋನ್ ಮಾಡಿ ಮಾತಾಡ್ತಾರೆ ಗಿಲ್ಲಿಗಂದ್ರೆ ಬೇರೆ ಲೆವೆಲ್ಗೆ ಹೇಳ್ಬೋದು. ನಾನು ಯಶ್ಗೆ ಹೇಳಿದ್ದೆ, ಎಲ್ಲ ಕಂಡ್ರೆಗಿನ ಗಿಲ್ಲಿಗೆ ಹೇಳು ಮಾತಾಡ್ಸಿದೆ ಕೇಳಿದೆ ಅಂತ ಹೇಳಂತ ಯಶ್ಗೆ ಹೇಳಿದ್ರಂತೆ. ಲೆಕ್ಕ ಹಾಕುಗರು ಗಿಲ್ಲಿ ಕ್ರೇಜ್ ಎಲ್ಲಿ ಹೋಗಿದೆ ಅಂತ. ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅಂತ ಗೊತ್ತೇ ಇದೆ. ಅವರಮ್ಮ ಫೋನ್ ಮಾಡಿ ಗಿಲ್ಲಿ ಹತ್ರ ಲೈವ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಾರೆ. ಒಂದು ಟೆಲಿಕಾಸ್ಟ್ ಆಗ್ಬೇಕಾದ್ರೆ ಮಾತಾಡ್ತಾರೆ ಅಂದ್ರೆ ಗಿಲ್ಲಿ ಒಂದು ಕ್ರೇಜ್ ಅಲ್ಲಿಗೆ ಅಂತ ಹೇಳಿ. ಅದು ನಮಸ್ಕಾರ ಗಿಲ್ಲಿ, ಹೇಗಿದ್ಯಾ? ನೀನ್ ಗೆದ್ದಿದ್ದು ತುಂಬಾ ಖುಷಿ ಆಯ್ತು, ನಾವು ಕೂಡ ವೋಟ್ ಮಾಡಿದ್ವಿ, ನೀನ್ ಗೆಲ್ಬೇಕು ಅಂತ ಬಯಸಿದ್ವಿ ಅಂತ ಗಿಲ್ಲಿಗೆ ಫೋನ್ ಮಾಡಿ ಮಾತಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅವರ ವ್ಯಕ್ತಿತ್ವ ತುಂಬಾನೇ ಒಳ್ಳೇದಂತ ಅನ್ಸುತ್ತೆ. ಇದ್ದೊಂದು ಸಿಕ್ಕಾಪಟ್ಟೆ ಹೊರಗುತ್ತೆ. ಸಿಕ್ಕಾಪಟ್ಟೆ ಖುಷಿ ಕೂಡ ಆಯ್ತು. ಏನಕ್ಕಂದ್ರೆ ಪುಷ್ಪ ಅವ್ರು ಗೊತ್ತೇ ಇರುತ್ತೆ, ನಿರ್ಮಾಪಕರ ಕಡೆ ಒಂದು ಸಿನಿಮಾ ಬೇರೆ ಮಾಡಿದರೆ ಇದೇ ಟೈಮ್ ಅಲ್ಲಿ ಗಿಲ್ಲಿಗೂ ಏನಾದ್ರು ಸಿನಿಮಾ ಆಫರ್ ಸಿಗ್ಬೋದಾ, ಸಿನಿಮಾ ಕೊಡ್ಬೋದಾ? ಯಾಕೆ ಅಂದ್ರೆ ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಮೊನ್ನೆ ರೀಸೆಂಟ್ ಆಗಿ ಕಾವ್ಯ ಹತ್ರ ಒಂದು ಸಿನಿಮಾ ಮಾಡಿದ್ರು, ಗೊತ್ತೇ ಇರುತ್ತೆ, ನಿಮ್ಗೆ ನೆನಪೇ ಇರುತ್ತೆ. ಒಂದ್ ವೇಳೆ ಕಾವ್ಯ ಗಿಲ್ಲಿ ಕಾಂಬಿನೇಷನ್ ಅಲ್ಲಿ ಇದೇನಾದ್ರು ಸಿನಿಮಾ ಮಾಡ್ತಾರಂತ ರೂಮರ್ಸ್ ಬೇರೆ ಬರ್ತಾ ಇದೆ. ಆ ರೂಮರ್ಸ್ ನಿಜ ಆಗ್ಲಿ, ಸಿನಿಮಾ ಮಾಡ್ಲಿ ಗಿಲ್ಲಿ ಕಾವ್ಯ, ಅದು ಯಶ್ ಅವರ ತಾಯಿಯ ಒಂದು ನಿರ್ಮಾಪಕರಾಗಿ ಮಾಡ್ತಾರ ಅಂತ ತುಂಬಾ ಗಾಳಿ ಸುದ್ದಿ ಎಲ್ಲ ಬರ್ತಾ ಇದೆ. ಅದು ನಿಜ ಆಗ್ಲಂತೆಲ್ಲ ಬಯಸೋಣ. ಇನ್ನೊಂದು ಎಸ್ಪೆಷಲಿ ಮಾತಾಡ್ಬೇಕಂದ್ರೆ, ನೀವು ಬಿಗ್ ಬಾಸ್ ಮನೆಗೆ ಪ್ರೇಮ್ ಸರ್ ಬಂದಿದ್ರೆ ಅವ್ರು ನೆನಪಿರುತ್ತೆ ನಿಮ್ಗೆ. ಗಿಲ್ಲಿ ಆಚೆ ಬಂದ್ಮೇಲೆ ಸಿಗು, ಕೆಲಸ ಇದೆ, ಗಿಲ್ಲಿ ಆಚೆ ಬಂದ್ಮೇಲೆ ಸಿಗು ಅಂತೇಳಿ ಪ್ರೇಮ್ ಅವರು ಹೇಳಿದ್ರು. ಏನಕ್ಕಂದ್ರೆ ಒಂದ್ ಮಾತೇಳ, ಗಿಲ್ಲಿ ಅವರ ಒಂದು ಲುಂಗಿ, ಆ ಶರ್ಟು, ಆ ಬೊಟ್ಟು, ಆ ಹೇರ್ ಸ್ಟೈಲ್ ನೋಡಿದ್ರೆ ಒಳ್ಳೆ ಮಾಸ್ ಹೀರೋ ತರ ಕಾಣ್ತಾ ಇರ್ತಾರೆ. ಆ ಸ್ಟೈಲ್ ಅಲ್ಲಿ ಪ್ರೇಮ್ ಅವರು ಒಂದು ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಈ ಫಸ್ಟ್ ಅಲ್ಲ. ಆ ಕಾರಣಕ್ಕೆ ಆ ರೀತಿ ಏನಾದ್ರೂ ಸಿನಿಮಾ ಪ್ಲಾನ್ ಮಾಡೋ ಸಾಧ್ಯತೆ ಇದೆ ಅಂತೆ. ಇದು ಆಲ್ಮೋಸ್ಟ್ ಆಲ್ ಪಕ್ಕ ಅಂತ ಹೇಳ್ತಾ ಇದಾರೆ. 100% ನಿಜ ಆಗ್ಲಿ, ಸರಿನಾ? ಯಾಕೆ ಅಂದ್ರೆ ಪ್ರೇಮ ಒಂದು ಕ್ಯಾರೆಕ್ಟರ್ ಅಲ್ಲಿ, ಪ್ರೇಮ ಅವರ ಸಿನಿಮಾದಲ್ಲಿ ಗಿಲ್ಲಿಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಬೇರೆ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ KD ಸಿನಿಮಾ ಮುಗ್ದಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಗಿಲ್ಲಿ ಜೊತೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ನ್ಯೂಸ್ ಎಲ್ಲ ಬರ್ತಾ ಇದೆ. ಖಂಡಿತವಾಗ್ಲು ಆಲ್ಮೋಸ್ಟ್ ಅಲ್ಲಿ ಮಾಡಬಹುದು ಅಂತ ಇದಾರೆ. ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ. ಒಂದೊಂದು ಸತ್ಯ ನೆನ್ಪಿಟ್ಕೊಳ್ಳಿ, ಗಿಲ್ಲಿಗೆ ಏನಾದ್ರು ಸಿನಿಮಾದ ಅವಕಾಶ ಸಿಕ್ಕರೆ ಅಂತ ಮಾತ್ರ ಈಸ್ ಅ ಗುಡ್ ಪರ್ಫಾರ್ಮರ್, ಈಸ್ ಅ ಗುಡ್ ಆಕ್ಟರ್, ಈಸ್ ಅ ಗುಡ್ ಡೈಲಾಗ್ ಡೆಲಿವರಿ, ಈಸ್ ಅ ಗುಡ್ ಎಲ್ಲಾನು ಮಲ್ಟಿ ಟ್ಯಾಲೆಂಟೆಡ್. ಇದಂತೂ ಸತ್ಯ. ಒಳ್ಳೇದಾಗ್ಲಿ ಗಿಲ್ಲಿಗೆ. ನೀವು ಬಾದಿಟ್ಕೊಳ್ಳಿ, ಇನ್ನು 2-3 ತಿಂಗಳಲ್ಲೇ ಬೇರೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಸಿನಿಮಾ ಮಾಡ್ತಾರೆ ಗಿಲ್ಲಿ 100%, ಯಾವುದೇ ಡೌಟೇ ಬೇಡ. ಅಷ್ಟು ಟ್ಯಾಲೆಂಟ್ ಇದೆ, ಅಷ್ಟು ಕ್ರೇಜ್ ಇದೆ. ಮೇನ್ ಆಗಿ ಆ ಸಿಕ್ಕ ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಗಿಲ್ಲಿಗೆ ಅಂತೆಲ್ಲ ಹೇಳ್ತೀನಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ. ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ, ಅಶ್ವಿನಿ ಅವರು ಅಷ್ಟು ಮಾತಾಡಿದ್ರು ಅಂದ್ರೆ ಬನಿನ್ ಹಾಕೊಂಡು ಗೆದ್ರು, ಬಡವರಾಗಿ ಹಾಕೊಂಡು ಗೆದ್ರು, ಇವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನ್ಯೂಸ್ ರಿಪೋರ್ಟರ್ ಏನಾದ್ರು ಕೇಳಿದಾಗ ಗಿಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ರೀತಿ ಎಲ್ಲ ಮಾತಾಡಲ್ಲ ಅಶ್ವಿನಿ, ಏನೋ ಮಾಡೋ ಹೋಗ್ಲಿ ಬಿಡಿ, ಏನೋ ಮಾತಿನ ಬರದಲ್ಲಿ ಆಡಿರ್ಬಹುದು, ಹೋಗ್ಲಿ ಬಿಟ್ಬಿಡಿ ಅಂತ ಹೇಳ್ತಾರೆ ನೋಡು. ಗೆದ್ದಿರೋ ಮನಸ್ಸಿನ ಸಲ ಗೆಲ್ತಿದ್ರು ಅನ್ನೋ ಒಂದು ಡೈಲಾಗ್ ನೆನಪಾಯ್ತು. ಸಖತ್ತಾಗಿ ಗೆಲ್ಗುತ್ತೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದು. ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ ಅಂತ ಕೇಳಿದ್ವಿ, ಬಟ್ ಇಲ್ಲಿ ಮಾತ್ರ ಒಳ್ಳೇದಾಗುತ್ತೆ. ಒಂದು ಸ್ವಲ್ಪ ಟೈಮ್ ಇರುತ್ತೆ, ಆ ಟೈಮ್ನ ಕಾಯ್ಬೇಕು. ಗಿಲ್ಲಿ ಟೈಮ್ ಕಾದಿದ್ದಾಯ್ತು, ಈಗ ಟೈಮ್ ಬಂದಿದ್ದಾಯ್ತು, ಒಳ್ಳೆ ಟೈಮ್ ಬಂದಾಗಿದೆ ಆಲ್ರೆಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಗಿಲ್ಲಿ ಈ ಸೆಲೆಬ್ರಿಟಿಗಳ ಮಾತು ಕೇಳಿದಾಗ, ಇವೆಲ್ಲ ಕೇಳಿದಾಗ, ಗಿಲ್ಲಿ ಗೆದ್ದಾಗ ಏನನ್ಸ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.